ನಮಸ್ಕಾರ ವೀಕ್ಷಕರೇ, HTV ಕನ್ನಡದ ಹೆಜ್ಜೆ ಗುರುತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಜಿ ದೇವರಾಜೇಗೌಡರು. ಇವರು ವೃತ್ತಿಯಲ್ಲಿ ವಕೀಲರು, ಹಾಗೆಯೇ ರಾಜಕೀಯ ಜೀವನದಲ್ಲೂ ಇವರು ಹೆಜ್ಜೆಯ ಗುರುತನ್ನು ಇಟ್ಟಿದ್ದಾರೆ. ಹಾಗೆ ಇಷ್ಟೇ ಅಲ್ಲದಲೇ ಇವರು ಮಾಧ್ಯಮ ಲೋಕಕ್ಕೂ ಸಹ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಬನ್ನಿ ಹಾಗಾದರೆ ವೀಕ್ಷಕರೇ, ಇವರ ಜೀವನದ ಹಾದಿಯನ್ನ, ಪಯಣದ ಗುರುತನ್ನ ನಾವು ಇವತ್ತು ತಿಳಿದುಕೊಳ್ಳೋಣ. ಸರ್, ಮೊದಲಿಗೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ತಾವು ರಾಜಕೀಯವಾಗಿಯೂ ಮೊದಲಿಗೆ ವಕೀಲರಾಗಿದ್ದೀರಾ, ಹಾಗೆ ರಾಜಕೀಯ ಜೀವನದಲ್ಲೂ ತಾವು ಒಂದು ಹೆಜ್ಜೆ ಗುರುತನ್ನ ತಾವು ಇಟ್ಟಿದ್ದೀರಾ. ಹಾಗೆ ಈಗ ಮತ್ತೊಂದು ಹೊಸದಾದಂತಹ ಮಾಧ್ಯಮ ಲೋಕಕ್ಕೂ ತಾವು ಆಗಮಿಸಿದ್ದೀರಾ. ಹೇಗೆ ಸರ್ ಇದೆಲ್ಲ? ಹೌದು, ಭಾಳ ವಿಶೇಷವಾಗಿ ನಾನು ಆಗಸ್ಟ್ 15ನೇ ತಾರೀಕು ನನ್ನ ಒಡೆತನದ HTV ಕನ್ನಡವನ್ನು ಚಾನಲ್ನ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ರು. ನಾವಲ್ಲಿ ಭಾಳ ವಿಶೇಷವಾಗಿ ನನ್ನ ಸೀನಿಯರ್ ಕೂಡ ನಿನ್ನೆ ಕೇಳಿದರು, ನನ್ನ ಗುರುಗಳಾದಂಥ ಶ್ರೀಮತಿ ಪ್ರಮೀಳಾ ಸರ್ಗಿಯವರು ಕೇಳಿದರು, ಇನ್ನು ಆಗಸ್ಟ್ 15ನೇ ತಾರೀಕು ಏನಕ್ಕೆ ನೀನು ಈ ಕಾರ್ಯಕ್ರಮ ಮಾಡಿಕೊತೀನಿ? ಹೌದು ಸರಿ, ತುಂಬ ವಿಶೇಷ ಅನ್ನಿಸ್ತದೆ ಸರ್. ಹೌದು, ನನ್ನದು 2 ಗುರಿ ಇದೆ. ಅದರಲ್ಲಿ 2 ಗುರಿ ಏನು ಅಂತಂದರೆ, ಒಂದು, ಆಗಸ್ಟ್ 15ನೇ ತಾರೀಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಭಾಳ ವಿಶೇಷವಾಗಿ 1947ನೇ ಇಸ್ವಿ ಸ್ವಾತಂತ್ರ್ಯ ಬಂದರೂ ಕೂಡ ನಾವು ಕೆಲವು ರಂಗಗಳಲ್ಲಿ ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕಿಂತ ಇವತ್ತು ಕೂಡ ಆಗಲಿಲ್ಲ. ಅದು ಮರೀಚಿಕೆ ಆಗಿದೆ. ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ, ಈ ಒಂದು ಹಲವಾರು ಅಕ್ರಮಗಳು, ಅನ್ಯಾಯಗಳು ಇವೆಲ್ಲ ದೇಶ ತಲೆ ಎತ್ತಿ ಓಡ್ತಾ ಇದ್ದಾವೆ. ಭಾಳ ಪ್ರಮುಖವಾಗಿ ಈ ಒಂದು ಏನು ಈ ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಏನು ಈ 3 ಅಂಗಗಳಿದ್ದಾವೆ. ಇದರ ಜೊತೆಯಲ್ಲಿ ಸೇರ್ಪಡೆಯಾದದ್ದು ಒಂದು ಮಾಧ್ಯಮದ ಅಂಗ. ಇದು ಯಾವುದೇ ಜನ ತಪ್ಪು ಮಾಡಿದಾಗ, ಯಾವುದೇ ಒಬ್ಬ ಜನಪ್ರತಿನಿಧಿ ತಪ್ಪು ಮಾಡಿದಾಗ ಅವರನ್ನು ತಿದ್ದಿ ಸರಿದಾರಿಯಲ್ಲಿ ತರುವಂಥದ್ದು ಪ್ರಮುಖ ಜವಾಬ್ದಾರಿ ಈ ಮಾಧ್ಯಮದ್ದು. ಖಂಡಿತ ಸರ್. ಮಾಧ್ಯಮದ ವಿಶೇಷ ಏನು ಅಂತಂದರೆ, ನಾವು ಪ್ರತ್ಯಕ್ಷವಾಗಿ ನೋಡಿದರೂ ಕೂಡ ಅದನ್ನು ಪ್ರಮಾಣಿಸಿ ನೋಡಬೇಕು ಅನ್ನೋದು ಅವರ ಉದ್ದೇಶ, ಗೇಯ ಉದ್ದೇಶ. ನಿನ್ನೆ ನನ್ನ ಮತ್ತೊಬ್ಬ ಗುರುಗಳು ಸ್ವಾಮಿ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದರು, ಯಾವುದೇ ಒಂದು ವಿಚಾರವನ್ನು ತಾವು ನೋಡಿದಾಗ ನೇರವಾಗಿ ಅದನ್ನು ಟೆಲಿಕಾಸ್ಟ್ ಮಾಡಬೇಡಿ. ಅದು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ, ಒಂದಲ್ಲಂತ 3 ಬಾರಿ ಸತ್ಯಗಳನ್ನು ಪರಿಶೀಲನೆ ಮಾಡಿ ನಂತರ ಜನಗಳ ಮುಂದೆ ತನ್ನಿ ನೀವು ಅದನ್ನು ತಮ್ಮ ಮಾಧ್ಯಮದ ಮೂಲಕ. ಸತ್ಯ ಅದು. ಈ ಮಾಧ್ಯಮ ಜಗತ್ತಿನ ಕೆಲವು ಅಳಿವು ಉಳಿವುಗಳನ್ನು, ಅಂಕುಣುಕುಗಳನ್ನು ತಿದ್ದಬೇಕಾದಂಥದ್ದು ಪ್ರಮುಖ ಕರ್ತವ್ಯ ಈ ಮಾಧ್ಯಮದಿರೋದು, ಈ ದೃಶ್ಯ ಮಾಧ್ಯಮದಲ್ಲಿ. ಆದರೆ ಇವತ್ತಿನ ಪೀಳಿಗೆಯಲ್ಲಿ, ಇವತ್ತಿನ ಜನ್ರೇಷನಲ್ಲಿ ಮಾಧ್ಯಮ ಅನ್ನೋದು ಏನಾಗಿದೆ ಅಂತಾರೆ, ದುಡ್ಡು ಇದ್ದವ್ರ ಪಾಲಾಗಿ ಹೋಗ್ಬಿಟ್ಟಿದೆ ಅದು. ಹೌದು ಸರ್. ಭಾಳ ವಿಶೇಷವಾಗಿ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಬ್ಯಾಕ್ಗ್ರೌಂಡ್ ಸಪೋರ್ಟಿಂದ, ಹಿನ್ನೆಲೆಯಿಂದ ಒಂದೊಂದು ಮಾಧ್ಯಮದಲ್ಲಿ ತನ್ನ ಒಡೆತನಕ್ಕೆ ಮಾಡಿಕೊಂಡಿದ್ದಾರೆ. ಆಗ ಆತನಿಗೆ ಬೇಕಾದಂಥ ಸುದ್ದಿಗಳನ್ನು ಮಾತ್ರ ಪ್ರಸಾರ ಮಾಡಲಿಕ್ಕೆ ಆ ಮಾಧ್ಯಮವನ್ನು ಯುಟಿಲೈಸ್ ಮಾಡ್ಕೊತಾರೆ. ಬಿಟ್ಟರಲ್ಲಿ ಸಾಮಾಜಿಕವಾಗಿ ಬೇಕಾದಂಥ ಕೆಲಸಗಳು ಮಾಡಲಿಕ್ಕೆ ಮಾಧ್ಯಮ ಆಗ್ತಾಯಿಲ್ಲ, ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆ. ಎಷ್ಟೋ ಜನ ಸಮಾಜದಲ್ಲಿ ಎಷ್ಟೋ ಜನ ಅವರು ಸರಿಯಾದ ನ್ಯಾಯ ಸಿಗದಲ್ಲೇ ಅವರು ಅನ್ಯಾಯದಿಂದ ಅವರು ಇದಾಗಿರ್ತಾರೆ ಸರ್. ಭಾಳ ಪ್ರಮುಖವಾಗಿ ನಾವು ತೋರಿಸುವಂಥ ದೃಶ್ಯಗಳು ಸಮಾಜದಲ್ಲಿ ಸುಮಾರು 90% ಜನ ನಂಬುವಂಥ ವಿಚಾರಗಳವು. ಈ TV ಬರ್ತಾ ಇದೆ ಅಂತಂದರೆ ಸತ್ಯ ಇರ್ಬೋದು ಅಂತೇಳಿ ನಾವು ಹೇಳಿದ್ದೇ ಸತ್ಯ ಅಂತ ಹೋಗ್ತಾ ಇರ್ತಾರೆ. ಅಲ್ಲಿ ಆಸೆ ಅಡ್ವೊಕೇಟ್ ಆಗಿ, ನಾನು ಒಬ್ಬ ವಕೀಲರಾಗಿ ಸತ್ಯಾಸತ್ಯತೆಯನ್ನು ಕಾನೂನು ತಿಳ್ಕೊಂಡ್ರನಾಗಿ ಇಲ್ಲಿ ನಾನು ಒಂದನ್ನು ಈ ರಾಜ್ಯ ಜನತೆಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಯಾವುದೇ ಒಂದು ವಿಚಾರವನ್ನು ನಾವು ಟೆಲಿಕಾಸ್ಟ್ ಮಾಡ್ಬೇಕಾದ್ರೆ ಅದ್ರಲ್ಲಿ ನೈಜತೆ ಇರಬೇಕು, ಸತ್ಯ ಇರಬೇಕು, ನಿಷ್ಪಕ್ಷಪಾತ ಇರಬೇಕು, ಧರ್ಮನಿಷ್ಠೆ ಇರಬೇಕು. ಆದರೆ ಯಾರೋ ಒಬ್ಬ ರಾಜಕಾರಣಿ ಆ ಮಾಧ್ಯಮಕ್ಕೆ ಸ್ವಲ್ಪ ಬೇರೆ ರೀತಿ ಸಹಾಯ ಮಾಡಿದ ಅಂದ ತಕ್ಷಣವೇ ಒಂದು ವ್ಯವಸ್ಥೆನೇ ಹಾಳು ಮಾಡುವಂಥ ಇವತ್ತು ಮಾಧ್ಯಮ ರಂಗ ಸೃಷ್ಟಿಯಾಗ್ಬಿಟ್ಟಿದೆ. ಕೆಲವರು, ಎಲ್ಲರೂ ಅಲ್ಲ. ನಾವೆಲ್ಲ ನೋಡಿರ್ಬೋದು 2024 ಚುನಾವಣೆಯಲ್ಲಿ ಒಂದು ಖಾಸಗಿ ಚಾನಲ್ ಏನೇನು ಮಾಡ್ತು ಅಂತ ಅದಕ್ಕೆ ಅದರಲ್ಲಿ 70% ಜನ ನಂಬಿಬಿಟ್ರು. ಸೊ ನನಗೆ ತಲೆಯಲ್ಲಿ ಬಂದಿದ್ದೇನು ಅಂತ ಅಂದರೆ, ನಾನೊಬ್ಬ ವಕೀಲರಾಗಿ ಹಲವಾರು ನೋವು ನಲಿವನ್ನು ನಾನು ಅನುಭವಿಸಿದ್ದೆ ಜೀವನದಲ್ಲಿ.
ಆ ಬದುಕಿನ ಹೋರಾಟದ ಪಯಣದಲ್ಲಿ ನಾನು ವಕೀಲನಾದೆ ನಾನು. ಹಾಗೆ ಅದೇ ರೀತಿಯಲ್ಲಿ ಯಾವ ರಂಗದಲ್ಲಿ ಅನ್ಯಾಯ ಆಗ್ತದೆ ಆ ರಂಗ ಪ್ರವೇಶ ಮಾಡೋದು ನನ್ನ ಗುರಿ. ಸೊ ಹಾಗಾಗಿ ನಾನು ಈ ಮಾಧ್ಯಮನ ಮಾಡಲೇಬೇಕು ಅಂತ ಬಂದೆ ನಾನು. ಅಂದರೆ ಜನಗಳಿಗೆ ಬರೀ ನ್ಯೂಸ್ ಕೊಟ್ಟರು ಮಾತ್ರ ಸಾಲದು. ಅದರಲ್ಲಿ ಆ ಮಾಧ್ಯಮದ ಜವಾಬ್ದಾರಿ ಏನು ಅಂತಂದ್ರಲ್ಲಿ ಜಗತ್ತಿನ ಯಾವುದೇ ದೃಶ್ಯಗಳಿದ್ರು ಕೂಡ ತನ್ನ ಜನಗಳ ಮುಂದೆ ತೆರೆ ಮುಂದೆ ತರುವಂಥದ್ದು ಮಾಧ್ಯಮದ ಜವಾಬ್ದಾರಿ ಅದು. ಹಾಗಾಗಿ ನಾನು ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕಡೆಯಲ್ಲಿ ಉಳಿರೋಂಥ ಜನಗಳನ್ನ ಮುಂದೆ ತರಬೇಕನ್ನೋದು ನನ್ನ ಗುರಿ ಇಟ್ಕೊಂಡು ನಾನು ಈ ಒಂದು ಚಾನಲ್ನ ಪ್ರಾರಂಭ ಮಾಡಿದ್ದೀನಿ. ಸರ್, ಬಹಳ ವಿಶೇಷವಾಗಿ ತಮ್ಮ ಒಂದು ಧ್ಯೇಯವಾಕ್ಯ ಇದೆ, ನಮ್ಮ ನಡೆ ಸತ್ಯದ ಕಡೆ ಅಂತ. ತಾವು ಹೇಳ್ದಾಗೆ ಸತ್ಯವಾಗಿ ನಾವು ಪ್ರಮಾಣಿಸಿ ನೋಡಬೇಕು ಅನ್ನೋ ಒಂದು ದಾರಿಯಲ್ಲಿ ತಾವು ಹೋಗ್ತಿದ್ದೀರಾ ಸರ್. ಹೌದು ಸರ್, ಹಾಗೆ ಇನ್ನೂ ಒಂದು ಕೇಳ್ಪಟ್ಟೆ ಸರ್ ನಾನು, ನಮ್ಮ ಒಂದು ಚಾನೆಲ್ ಹೊಸ ಮುಖಗಳಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ತಮ್ಮ ಒಂದು ಕನಸು ಅಂತ. ಹೌದು ಸತ್ಯ ಅದು. ನೋಡಿ, ನನ್ನ ಚಾನಲ್ನಲ್ಲಿ ಯಾರು ಕೂಡ ಹಿರಿಯ ಟೆಕ್ನಿಷಿಯನ್ಸ್ಗಳಿಲ್ಲ, ಹಿರಿಯ ರಿಪೋರ್ಟರ್ಗಳು ಯಾರೂ ಇಲ್ಲ, ವರದಿಗಾರರಿಲ್ಲ, ಹಿರಿಯ ಕ್ಯಾಮ್ರಾಮೆನ್ಗಳಿಲ್ಲ, ಎಡಿಟರ್ಗಳಿಲ್ಲ ನಮ್ಮಲ್ಲಿ. ನನ್ನ ಕೆಲಸ ಏನು ಅಂತಂದ್ರಲ್ಲಿ ಕಲ್ತಿರೋ ವ್ಯಕ್ತಿಗೆ ನಾನು ಕೆಲಸ ಕೊಡೋದಕ್ಕೆ ನಾನು ಯಾರು? ಅವ್ನಿಗೆ ಎಲ್ಲ ಕಡೆ ಸಿಗ್ತದೆ ಕೆಲಸ. ಅವನಿಗೆ ಕಲಿತಿರೋ ವ್ಯಕ್ತಿಗೆ ಇದು ಕೆಲಸ ಕಲ್ತು ಜಗತ್ತಿಗೆ ಒಂದು ಸಂದೇಶ ಕೊಡ್ಬೇಕಲ್ಲ. ಬೆಳೆದಿರೋರ್ನ ಬೆಳೆಸೋದಕ್ಕಿಂತ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರೋರ್ನ ಬೆಳೆಸ್ಬೇಕು ಅನ್ನೋದು ನಿಜಕ್ಕೂ ತಮ್ಮ ಒಂದು ತುಂಬಾ ಸಂತೋಷ ಆಗುತ್ತೆ. ಅದು ನನ್ನ ಒಂದು ಗುರಿಯಾಗಿತ್ತು. ಭಾಳ ವಿಶೇಷವಾಗಿ ಆಗಸ್ಟ್ 15 ಎಲ್ಲರಿಗೂ ಆಶ್ಚರ್ಯ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಯಾಕೆ ಈ ಚಾನಲ್ ಲಾಂಚ್ ಮಾಡ್ತಾ ಇದ್ದಾರೆ. ಕೆಲವು VIP ಗೆಸ್ಟ್ಗಳೆಲ್ಲ ಬರಲ್ಲ, ಫ್ಲಾಗ್ ಹಾಸ್ಟಿಂಗ್ ಹೋಗ್ತಾರೆ, ಬೇರೆ ಬೇರೆ ಕಾರ್ಯಕ್ರಮದ ಇರ್ತಾರೆ ಅಲ್ಲಿ. ಇಂಥ ಟೈಮ್ನಲ್ಲಿ ಯಾಕೆ ಈ ಕಾರ್ಯಕ್ರಮ ಮಾಡಿಕೊಂಡ್ರೆ ಅಂತಂದರೆ, ಒಂದು ನಮ್ಮ ಮಾಧ್ಯಮದ ಮುಖಾಂತರ ಹೊಸ ಸ್ವಾತಂತ್ರ್ಯ ಪ್ರಾರಂಭ ಆಗ್ತದೆ. ನನ್ನ ಚಾನಲ್ ಮುಖಾಂತರ ದಿಕ್ಕು ತಪ್ಪಿ ಹೋಗ್ತಿರೋಂಥ ಅಧಿಕಾರಿಗಳನ್ನ ಸರಿದಾರಿ ತಗೊಂಡು ಕೆಲಸ ಮಾಡ್ತೀನಿ. ಭ್ರಷ್ಟ ಅಧಿಕಾರಿಗಳನ್ನ ತಂದು ಹೊಡಿ ನಿಲ್ಲಿಸ್ತೀನಿ ನಾನು. ಅವ್ರು ಶಿಕ್ಷೆ ಕೊಡಿಸೋಂಥ ಕೆಲಸ ಮಾಡ್ತೀನಿ. ಅಲ್ಲಿ ಸತ್ಯ ಧರ್ಮ ಏನಿದೆಯೋ ಅದನ್ನು ಈ ಜಗತ್ತಿಗೆ ಸಾರುವಂಥ ಕೆಲಸವನ್ನು ನಮ್ಮ HTV ಕನ್ನಡ ಚಾನಲ್ ಮಾಡಬೇಕು. ಅದನ್ನು ಸಾರಥ್ಯ ನಾನೇ ವಹಿಸ್ಕೊತಾ ಇದ್ದೀನಿ ಅಲ್ಲಿ. ಇದೆಲ್ಲದಕ್ಕೂ ಭಾಳ ವಿಶೇಷವಾದ ಏನು ಅಂತಂದರೆ, ಅವತ್ತು ನನ್ನ ಹುಟ್ಟಿದ ದಿವಸ. ಬಹಳ ಸಂತೋಷ ಸರ್, ಬಹಳ ಪ್ರಮುಖವಾಗಿದೆ ತಮ್ಮ ಹುಟ್ಟಿದ ಆಗಸ್ಟ್ 15ನೇ ತಾರೀಕು 1976ನೇ ಇಸ್ವಿ ನನ್ನ ಹುಟ್ಟಿದ ಜನ್ಮ ದಿನಾಂಕ. ಆದರೆ ಹಿಂದೆ ಎಲ್ಲ ಯಾವುದೇ ಹಾಸ್ಪಿಟ್ಲ್ ಸರ್ಟಿಫಿಕೇಟ್ ಯಾವುದಿಲ್ಲ ಅಲ್ಲಿ. ಹಾಗಾಗಿ ಅವತ್ತಿನ ಕಾಲದಲ್ಲಿ ಸುಮ್ಮನೆ ಒಂದು ಕಾಮನ್ ಡೇಟ್ ಹೇಳಿದ್ದಾರೆ. ಆ ಥರ ಜುಲೈ 20th ಡೇಟ್ ನನ್ನ ಆನ್ ರೆಕಾರ್ಡ್ ಇರೋದಲ್ಲಿ. ಆದರೆ ನಿಜವಾದ ಹುಟ್ಟಿದ ದಿವಸ ಆಗಸ್ಟ್ 15ನೇ ತಾರೀಕು 1976ನೇ ಇಸ್ವಿ ನಾವು ಹುಟ್ಟಿದ ದಿವಸ. ಭಾಳ ಪ್ರಮುಖವಾಗಿ ಆ ದಿವಸ ಕೆಲವರಿಗೆ, ನನ್ನ ಹುಟ್ಟಿದಾಗ ಊರಿನವರಿಗೆ, ನನ್ನ ಸಂಬಂಧಿಕರಿಗೆ ವಿಶೇಷ. ಅದು ನೀವು ಕೇಳಿದ ಆಶ್ಚರ್ಯ ಆಗ್ತದೆ. ಈ ರಾಜ್ಯ ಜಯಂತಿ ಮುಂದೆ ನಾನು ಪ್ರಪ್ರಥಮವಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಆಗಸ್ಟ್ 14ನೇ ತಾರೀಕು ರಾತ್ರಿ 8 ನಮ್ಮ ತಾಯಿ ಎಕ್ಸ್ಪೈರ್ ಆಗ್ತಾರೆ 1976ನೇ ಇಸ್ವಿಯಲ್ಲಿ. ನಾನು ಹುಟ್ಟಿದ ಮೊದಲನೇ ರಾತ್ರಿಯಲ್ಲಿ, ಮೊದಲನೇ ದಿವಸ ಅಂದರೆ ನಾನು ಹುಟ್ಟಿಲ್ಲ, ನನ್ನ ತಾಯಿ ತುಂಬ ಗರ್ಭಿಣಿ. 1976ನೇ ಇಸ್ವಿ ಆಗಸ್ಟ್ 14ನೇ ತಾರೀಕು ರಾತ್ರಿ 8 ನಮ್ಮ ತಾಯಿಯವರು ಎಕ್ಸ್ಪೈರ್ ಆಗ್ತಾರೆ. ಆ ಒಂದು ಸಂಸ್ಕೃತಿಯ ಪ್ರಕಾರ ಶವವನ್ನು ಹೊರಗಡೆ ಇಡುವಂಥ ಒಂದು ಕರ್ಮಕ್ರಿಯೆಗಳದು. ಹಾಗೆ ನಮ್ಮ ತಾಯಿಯ ಶವವನ್ನು ಹೊರಗೆ ಇಟ್ಟು, ನನ್ನ ತಾಯಿಯ ಬಳಗ ತುಂಬ ದೊಡ್ಡ ಬಳಗ, ತುಂಬ ದೊಡ್ಡ ಕುಟುಂಬ, ಅವರೆಲ್ಲ ಹಳ್ಳಿಯಿಂದ ಬರೋರೆಲ್ಲ ಬರಬೇಕಲ್ಲ ಅಂಥೇಳಿ ಶವ ಎಲ್ಲ ಇಟ್ಟು, ಇನ್ನು ಬೆಳಿಗ್ಗೆ ಎದ್ದು 10 ಗಂಟೆಗೆ ಪದ್ಧತಿ ಶವನ ತೆಗೆದು, ಅಂದರೆ ಅವಾಗೆಲ್ಲ ಜಾಡಿ ಅಂತಾರೆ, ಕಂಬಳಿ ಅಂತಾರಂತೆ, ಕುರಿತು ಪುಕ್ಕದಲ್ಲಿ ಮಾಡ್ತಾರೆ. ಅದು ಆ ಕಂಬಳಿನ ಒದಿಸಿ ಮಲಗಿದ್ದಾಗ ಅಲ್ಲಿ ಗರ್ಭಿಣಿ ಅಂದರೆ ಹೊಟ್ಟೆ ದಪ್ಪಾಗಿರ್ತದಲ್ಲ, ಸೊ ಆ ಕಂಬಳಿ ತೆಗಿಯಕ್ಕೆ ಹೋದಾಗ ಹೊಟ್ಟೆ ಕಾಣಲ್ಲ, ಅಂದರೆ ಡೆಲಿವರಿ ಆಗಿರ್ತದೆ ಅಲ್ಲಿ. ಆಗ ಅಲ್ಲಿದ್ದರೆಲ್ಲ ಯಾಕೋ ಕಾಣ್ತಲ್ಲ ಅಂತೇಳಿ ಅಲ್ಲಿ ಆಗ ತಕ್ಷಣ ನನ್ನ ತಾಯಿಯ ತಂಗಿ, ಒಂದು ರೀತಿಯಲ್ಲಿ ನನ್ನ 2ನೇ ತಾಯಿಯವರು, ಮೊನ್ನೆ ತೀರೋದ್ರವರು, ಆ ತಾಯಿಯವರು ಮಗು ಕಾಣ್ತಿಲ್ಲ ಅಂತಂದು ಬಂದು ನೋಡಿದಾಗ ಅಲ್ಲಿ ನಾನು ಹುಟ್ಟಿದ ಜನ್ಮ ತಾಳಿರ್ತೀನಿ. ನಾನಲ್ಲಿ ನನಗೆ ಜೀವ ಇರ್ತದೆ ಅಲ್ಲಿ. ಆಗ ಮಗು ಜೀವಂತವಾಗಿದೆ ಅಂತಂದರೆ ತಾಯಿ ಜೀವಂತವಾಗಿ ಇರಲೇಬೇಕು ಅಂತೇಳಿ ತಕ್ಷಣ ಆಗಸ್ಟ್ 15 1976ನೇ ಇಸ್ವಿಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಹಾಕ್ತಾರಲ್ಲ. ಸಂಜೆ 4 ಗಂಟೆಗೆ ನಮ್ಮ ತಾಯಿ ಜೀವ ಬರ್ತದೆ. ನಾನು ಬರ್ತೀನಿ. ನಮ್ಮ ತಾಯಿ ಸುಮಾರು 89 ವರ್ಷ ಜೀವಂತವಾಗಿದ್ದರು. ಇದೇ ಮನೆಯಲ್ಲಿ ನನ್ನ ತಾಯಿ ಅಂತಿಮ ದಿನಗಳನ್ನ ಕಳೆದ್ರು. ಭಾಳ
ಅದೊಂದು ಆಶ್ಚರ್ಯಕರವಾದ ವಿಚಾರ. ಅದು ನಿಜಕ್ಕೂ ಆಶ್ಚರ್ಯಕರವಾದ ವಿಚಾರನೇ ಸರ್ ಇದು. ಅದು ಸೈನ್ಸ್ಗೂ ಮೀರಿದಂಥ ವಿಚಾರ ಹೌದು. ಇದು. ಹ್ಮ್. ವಿಜ್ಞಾನಕ್ಕೆ ಒಂದು ವ್ಯತಿರಿಕ್ತವಾದಂಥ ವಿಚಾರ ಇದು. ಭಾಳ ಪ್ರಮುಖವಾಗಿ ನಾನು ಇದೇ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿ ಕಾಮಸಮುದ್ರ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ನನ್ನ ತಾಯಿ ಹುಚ್ಚಮ್ಮ, ನನ್ನ ತಂದೆ ಗುಂಡೇಗೌಡರು. ನಾನು HTV ಕನ್ನಡ ಅಂತ ಮಡಗೋದಕ್ಕೆ ಒಂದು ಪ್ರೇರಣೆ ನನ್ನ ತಾಯಿ. ಸರ್, ಬಹಳ ಮುಖ್ಯವಾಗಿ ಅದೇ ಒಂದು ಡೌಟ್ ಇತ್ತು ಸರ್. ಹೆಚ್ಚಂದ್ರೆ ಏನು ಹಾಸನ್ ಅಂತನಾ ಅಂತ ಅನ್ನಿಸ್ತಿತ್ತು ಸರ್. ಹೆಚ್ಚಂದ್ರೆ ಏನು ಸರ್? ಎಸ್, ನಾನು ನಮ್ಮ ಅಧಿದೇವತೆ, ನಮ್ಮ ಹಾಸನದ ಅಧಿದೇವತೆ ಹಾಸನಾಂಬ, ಅದಕ್ಕೆ ಸರಿಸಮಾನವಾಗಿ ನೋಡೋಂಥದ್ದು ನನ್ನ ತಾಯಿ. ಹಾಗಾಗಿ ನನ್ನ ತಾಯಿ ಹೆಸರು ಅದರಲ್ಲಿ ಸೇರ್ಪಡೆ ಆಗಬೇಕು ಅಂತೇಳಿ HTV ಕನ್ನಡ ಅಂತೇಳಿ ನಾನು ಈ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ನಾನು ಸುಮಾರು 5ನೇ ತರಗತಿ ಗಂಟ ನನ್ನ ಗ್ರಾಮದಲ್ಲಿ, ಕಾಮಸಮುದ್ರ ಗ್ರಾಮದಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸ್ತೀನಿ. ತದನಂತರ ನನ್ನ ಪ್ರೌಢ ಶಿಕ್ಷಣವನ್ನು ಹಳೆಕೋಟೆ ಶಾಲೆಯಲ್ಲಿ ನಾನು ಮುಗಿಸ್ತೀನಿ. ಅದಾದ ನಂತರ ನನ್ನ ಕಾಲೇಜು ಜೀವನವನ್ನೆಲ್ಲ ಬೆಂಗಳೂರಿನಲ್ಲಿ ಮುಗಿಸ್ತೀನಿ. ನನ್ನ ಪದವಿಯನ್ನು ಅಂದರೆ LLBಯನ್ನು ನಾನು ಬೆಂಗಳೂರಿನ ಖಾಸಗಿ ಕಾಲೇಜಲ್ಲಿ ನಾನು ಮುಗಿಸ್ತೀನಿ. ನಾನು ಇದಾದ ನಂತರ ವೃತ್ತಿಯ ಬದುಕಿನ ಜೊತೆಗೆ 2023 ಚುನಾವಣೆಯಲ್ಲಿ ರಾಜಕೀಯಕ್ಕೆ ಮೊಟ್ಟ ಮೊದಲ ಪ್ರವೇಶವನ್ನು ಮಾಡ್ತೀನಿ. ಅಂದರೆ ಸುಮಾರು 21 ವರ್ಷಗಳ ಕಾಲ ನಾನು ರಾಜಕೀಯದಲ್ಲಿದ್ದರೂ ಕೂಡ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆ ಆಗುತ್ತಿಲ್ಲ. ಅಲ್ಲಿ ರಾಷ್ಟ್ರೀಯ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ 2023 ಚುನಾವಣೆಯಲ್ಲಿ ನಿಂತು ಪರಾಜಯಗೊಂಡಿದ್ದೀನಿ. ಅಲ್ಲಿ ಅಲ್ಪ ಮತಗಳಿಂದ ನಾನು ಜಯಶೀಲರಾಗಂಥ ಅವಕಾಶಗಳನ್ನು ತಪ್ಪಿತ್ತು. ಕೋರ್ಟ್ ಅದನ್ನು ರಿಸರ್ವ್ ಮಾಡಿದೆ. ಅಲ್ಲಿ ಭಾಳ ನೋವಿನ ಸಂಗತಿ ಏನು ಅಂತ ಅಂದರೆ, ನನ್ನ ಬದುಕಿನ ಉದ್ದಕ್ಕೂ ಕೂಡ ಹಲವಾರು ರೀತಿಯ ನೋವುಗಳನ್ನು ಪಡ್ಕೊಬಂದೆ ನಾವಲ್ಲಿ. ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯ, ಅವರ ಗೂಂಡಾಗಿರಿ, ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡೋಂಥದ್ದು, ಅವರಿಂದ ಎಷ್ಟೋ ಜನ ಅಮಾಯಕರು ಇವತ್ತು ಶಿಕ್ಷೆಗೆ ಗುರಿ ಆಗ್ತಾ ಇದ್ದಾರೆ. ಅಲ್ಲಿ ಇದನ್ನು ಹೊರ ತೆಗಿಬೇಕು ಅಂತೇಳಿ ನನ್ನ ವಕೀಲರಾಗಿದ್ದು ನಾನು. ಇದಾದ ನಂತರ ರಾಜಕೀಯದಲ್ಲಿ ಕೆಲವು ಭ್ರಷ್ಟ ರಾಜಕಾರಣಿಗಳು ತನ್ನ ರಾಜಕೀಯಕ್ಕೆ ಬಂದಾಗ ಏನೂ ಇಲ್ಲದೇ ಗುಡಿಸಲೇ ಜೀವನ ಮಾಡೋ ಅನ್ನೋ ಸನ್ನಿವೇಶ ಇದ್ದಂಥವ್ರು ಇವತ್ತು 2,000-3,000 ಕೋಟಿ ಒಡೆಯರಾಗಿದ್ದಾರೆ. ಅಲ್ಲಿ ಎಲ್ಲಿಂದ ಬರ್ತದೆ ಹಣ ಇವತ್ತು? ಇಂಥ ರಾಜಕಾರಣಿಗಳು ಹೊರಗೆ ತರಲೇಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ ನಾನು. ನಾವು ಕಟ್ಟುವಂಥ ಟ್ಯಾಕ್ಸು, ನಾವು ಕೊಡುವಂಥ ಭಿಕ್ಷೆಯಲ್ಲಿ ಇವತ್ತು ರಾಜಕಾರಣಿಗಳು ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ. ಸೊ ಇದು ಜನಗಳಿಗೆ ಒಬ್ಬ ಸರಳ ರಾಜಕಾರಣಿ ಹೇಗೆ ಬದುಕ್ಬೋದು ಅಂತೇಳಿ ತೋರಿಸ್ಬೇಕು ಅಂತ ನಾನು ರಾಜಕೀಯಕ್ಕೆ ಬಂದೆ. ನಾನು ನನ್ನ ಆದರ್ಶ ಗುರು ಅಟಲ್ ಬಿಹಾರಿ ವಾಜಪೇಯಿ ಅವರು, ಈಗ ಪ್ರೆಸೆಂಟ್ ನಮ್ಮ ವಿಶ್ವಮಾನವರಾದಂಥ ಶ್ರೀ ನರೇಂದ್ರ ಮೋದಿಜಿಯವರು, ಅವರ ಒಂದು ತತ್ವ ಸಿದ್ಧಾಂತದಲ್ಲಿ ನನ್ನ ರಾಜಕೀಯ ಪಯಣವನ್ನು ಮಾಡ್ತಾಯಿದ್ದೀನಿ. ಹಾಸನದಲ್ಲಿ ಹಲವಾರು ರಾಜಕೀಯ ಗಣ್ಯರು ಬೆಳೆದು ಬಂದಿದ್ದಾರೆ. ಈ ದೇಶಕ್ಕೆ ಪ್ರಧಾನಿ ಅಂತ ಹುದ್ದೆಯನ್ನು ಕೊಟ್ಟಂಥವ್ರು, ಜಗತ್ತಿಗೆ ಒಂದು ಗೌಡ ಸಮುದಾಯವನ್ನು ಸಾರಿದಂಥ ಮಹಾನ್ ಪುರುಷ ಶ್ರೀ ದೇವೇಗೌಡರ ದಿವ್ಯ ಆಶೀರ್ವಾದದೊಂದಿಗೆ ನಾನು ನನ್ನ ರಾಜಕೀಯ ಪಯಣವನ್ನು ಮುಂದುವರಿಸ್ತಾ ಇದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇನ್ನು ದೇವೇಗೌಡರನ್ನ ಇಷ್ಟೆಲ್ಲ ಹೊಗಳ್ತೀರ ನೀವು. ಅಲ್ಲಿ ರೇವಣ್ಣವರ ಆಪೋಸಿಟ್ ಕ್ಯಾಂಡಿಡೇಟ್ ರೇವಣ್ಣವ್ರನ್ನ ವಿರುದ್ಧವಾಗಿ ಕೇಸ್ ಹಾಕಿದ್ರಿ ಅಂತೇಳಿ. ಹೌದು, ನಾನು ದೇವೇಗೌಡರನ್ನ ಕೇವಲ ದೇವರ ರೂಪದಲ್ಲಿ ಮಾತ್ರ ನೋಡ್ತೀನಿ. ನಾನು ಈಗ ಏಕಲವ್ಯ ತನ್ನ ಬಿಲ್ಲು ವಿದ್ಯೆಯನ್ನು ಕಲಿಬೇಕು ಅಂತಂದಾಗ ದ್ರೋಣಾಚಾರ್ಯರು ಒಪ್ಪೋದಿಲ್ಲ. ಆಗ ಅವರ ಮೂರ್ತಿಯನ್ನು ಇಟ್ಕೊಂಡು ಅವರ ಬಿಲ್ಲುಗಾರಿಕೆಯನ್ನು ಕಲಿತಾರೆ ಅಲ್ಲಿ. ಅದೇ ಥರ ದೇವೇಗೌಡರ ಕುಟುಂಬ ನನ್ನನ್ನು ಯಾವುದೇ ಕಾರಣಕ್ಕೂ ಅವರು ನನ್ನ ಅಕ್ಸೆಪ್ಟ್ ಮಾಡಲ್ಲ. ಅದು ನನಗೆ ಗೊತ್ತದು. ಇನ್ಕ್ಲೂಡಿಂಗ್ ದೇವೇಗೌಡರಾಗಿರ್ಬೋದು. ಆದರೆ ದೇವೇಗೌಡರ ಆದರ್ಶ, ದೇವೇಗೌಡರ ವ್ಯಕ್ತಿತ್ವ, ಅವರ ರಾಜಕೀಯ ಬದುಕು, ಅವರ ದೂರದೃಷ್ಟಿ, ಆಮೇಲೆ ಅವರಲ್ಲಿರುವಂಥ ಸಮಾಜ ಸೇವೆ, ಈ ಎಲ್ಲ ಗುಣಗಳನ್ನು ನಾನು ಅವರ ಮೂರ್ತಿಯ ರೂಪದಲ್ಲಿ ನಾನು ಅಡಾಪ್ಟ್ ಮಾಡ್ಕೋತಾ ಇದ್ದೀನಿ. ಅವ್ರು ಕರೀದ ಹೋಗಲಿ, ನನ್ನ ಚಾನಲ್ನ ಉದ್ಘಾಟನೆಯನ್ನು ಅವ್ರ ಕೈಲೇ ಮಾಡಿಸ್ಬೇಕು ಅಂತೇಳಿ ಅವ್ರನ್ನೇ ವಿಶೇಷ ಆಹ್ವಾನಿತರಾಗಿ ಮಾಡಿದ್ದೀನಿ ಅಲ್ಲಿ. ಸೊ ಹೀಗೆ ನಾನು ರಾಜಕೀಯ ಬದುಕಿನ ಜೊತೆಗೆ ವಕೀಲರ ವೃತ್ತಿಗೆ ಪಾದಾರ್ಪಣೆ ಮಾಡಿ, ಅದರ ಜೊತೆಗೆ ನಾನು ಇವತ್ತು ಮಾಧ್ಯಮ ರಂಗಕ್ಕೆ ಬರ್ತಾಯಿದ್ದೀನಿ. ಇಲ್ಲಿ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಲ್ಲಿ ಕೇಳೋದೇನು ಅಂತಂದರೆ, ಚೊಚ್ಚಲ ಬಾರಿಗೆ ನಾನು ಈ ಜಗತ್ತಿನ ಮಾಧ್ಯಮ ಜಗತ್ತಿಗೆ ನಾನು ಪಾದಾರ್ಪಣೆ ಮಾಡ್ತಾಯಿದ್ದೀನಿ. ತಮ್ಮ ಸಲಹೆ ಸಹಕಾರವನ್ನು ಏನೇ ಇದ್ರೂ ಕೂಡ ಕೊಡಿ. ನನ್ನ ಚಾನಲ್ ಮುಖಾಂತರ ನನ್ನ ಲೋಗೋನೇ ನಂದು, ನಮ್ಮ ನಡೆ ಸತ್ಯದ ಕಡೆ, ಸತ್ಯವನ್ನು ಬಿಟ್ಟು ಬೇರೆ ಕಡೆ ನಾನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕೆ ಅವಕಾಶ ಕೊಡಲ್ಲ. ನನ್ನ ಗುರಿ ಒಂದೇ,
ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಜನರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕಲ್ಲಿ, ನೊಂದವರಿಗೆ ಧ್ವನಿಯಾಗಬೇಕು, ವಿಶೇಷವಾಗಿ ಭ್ರಷ್ಟಾಚಾರದಿಂದ ತೊಲಗಿಸ್ಬೇಕು, ಭ್ರಷ್ಟ ರಾಜಕಾರಣಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು, ಮತ್ತು ನಿಮ್ಮೆಲ್ಲರ ಆಸ್ತಿಯನ್ನು, ಹಕ್ಕುಗಳನ್ನು ರಕ್ಷಣೆ ಮಾಡಬೇಕನ್ನೋದು ನಮ್ಮ HTV ಕನ್ನಡ ವಾಹಿನಿಯ ಮೂಲ ಗುರಿಯಾಗಿದೆ. ಹಾಗಾಗಿ ಇದೇ ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 10:30 ನಮ್ಮ ವಿಶ್ವೇಶ್ವರಯ್ಯ ಭವನದಲ್ಲಿ ನಮ್ಮ HTV ಕನ್ನಡ ಲೋಕಾರ್ಪಣೆಗೊಳ್ಳಲಿದೆ. ಎಲ್ಲ ಕೇಬಲ್ ನೆಟ್ವರ್ಕ್ಗಳಲ್ಲಿ ಕೆಲವು ದಿವಸಗಳ ನಂತರ ಸ್ಯಾಟಲೈಟ್ ಮುಖಾಂತರ ದೇಶಾದ್ಯಂತ ಪ್ರಜ್ವಲಿಸಲಿದೆ. ನಿಮ್ಮೆಲ್ಲರ ಪ್ರೀತಿಯ ಒಂದು ಪುಟ್ಟ ಕೂಸು HTV ಕನ್ನಡ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮ್ಮ ಸಹೋದ್ಯೋಗಿ ನನ್ನನ್ನು ಫಸ್ಟ್ ಗುರುತು ಮಾಡ್ಬೇಕಾದ್ರೆ ಹೆಜ್ಜೆ ಗುರುತು ಅಂತಲೇ ನನ್ನನ್ನು ಗುರುತಿಸಿದರು. ಸಂತೋಷ. ಯಾವುದೊಬ್ಬ ವ್ಯಕ್ತಿಯ ತನ್ನ ನೋವು ನಲಿವಿನ ಜೊತೆಗೆ ತನ್ನ ಸುಖ ಸಂತೋಷಗಳನ್ನು ಕೂಡ ಜಗತ್ತಿಗೆ ಅನಾವರಣ ಮಾಡೋದು ನಮ್ಮ ಚಾನಲ್ನ ಹೆಜ್ಜೆ ಗುರುತು ಕಾರ್ಯಕ್ರಮ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಈ ಒಂದು ಚೊಚ್ಚಲ ಬಾರಿಗೆ ಪ್ರಾರಂಭ ಮಾಡ್ತಾ HTV ಕನ್ನಡವನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಜ್ವಲಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಕೊಡಿ ಅಂತೇಳಿ ನಮ್ಮೆಲ್ಲರೂ ಕೂಡ ನಮ್ಮ ತಂಡದ ಪರವಾಗಿ ನಾನು ನಮಸ್ಕಾರವನ್ನು ಮಾಡ್ತೀನಿ. ಕೇಳಿದ್ರ ವೀಕ್ಷಕರೇ, ನಮ್ಮ HTV ಕನ್ನಡದ ಸಂಸ್ಥಾಪಕರಾದಂಥ ಶ್ರೀಯುತ ಜಿ ದೇವರಾಜೇಗೌಡರು ಅವರ ಒಂದು ಜೀವನದ ಪಯಣವನ್ನು ನಮ್ಮೊಂದಿಗೆ ಬಹಳ ಸೊಗಸಾಗಿ ಹಂಚಿಕೊಂಡಿದ್ದಾರೆ. ಅವರ ಆಸೆಯಂತೆ, ಅವರ ಕನಸಿನ ಕೂಸಾದಂತಹ HTV ಕನ್ನಡ ವಾಹಿನಿಯನ್ನು ತಾವು ನೋಡಿ ಆಶೀರ್ವದಿಸಿ ಹಾರೈಸಬೇಕಂತ ಹೇಳಿ ನಾವು ಕೇಳ್ಕೊತೀವಿ. ಅವರ ಕನಸಿನಂತೆ ಸಮಾಜದಲ್ಲಿ ಇರುವಂತಹ ಹಲವಾರು, ರಾಜ್ಯದಲ್ಲಿನ ಹಲವಾರು ಕಣ್ಣಿಗೆ ಕಾಣದೇ ಇರುವಂತಹ ಪ್ರತಿಭಾನ್ವಿತ ಕಲಾವಿದರು ನಮ್ಮೊಂದಿಗಿದ್ದಾರೆ. ಅವರನ್ನೆಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಹುಡುಕಿ ತಂದು ಅವರ ಒಂದು ಹೊಸದಾದ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನತೆಗೆ ಪರಿಚಯ ಮಾಡಿಸ್ಬೇಕಂತ ಇದ್ದಾರೆ. ನಶಿಸಿ ಹೋಗ್ತಿರುವಂತಹ ಜಾನಪದ ಕಲೆಗಳನ್ನು ಉಳಿಸ್ಬೇಕು ಅಂತ ಇದ್ದಾರೆ. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅಂತ ಇದ್ದಾರೆ. ಇಂತಹ ಮಹದಾಸೆನ ಹೊತ್ತು ಒಂದು ಕನಸಿನ ಕೂಸಾದಂಥ HTV ಕನ್ನಡ ವಾಹಿನಿ ಅನ್ನೋ ಒಂದು ವಾಹಿನಿ ಇದೇ ತಿಂಗಳು 15ನೇ ತಾರೀಕು ಶುಭಾರಂಭಗೊಳ್ಳಲಿದೆ. ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಹರಸಿ ಹಾರೈಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ.